ಮಂಗಳೂರಿನ ದೇಲಂಪಾಡಿ ಯೋಗ ಪ್ರತಿಷ್ಠಾನ ಕಳೆದ 4 ದಶಕಗಳಿಂದ ಯೋಗದ ಮಹತ್ವವನ್ನು ತಿಳಿಸಿಕೊಡುವ ಕಾರ್ಯದಲ್ಲಿ ಅದ್ವಿತೀಯ ಸಾಧನೆ ಮಾಡಿದೆ. ಇದರ ಹಿಂದೆ ಪ್ರತಿಷ್ಠಾನದ ಸಂಸ್ಥಾಪಕ ಯೋಗ ಗುರು ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿಯವರ ಪರಿಶ್ರಮ ಹಾಗೂ ದೇಲಂಪಾಡಿಯವರ ಅಪಾರ ಶಿಷ್ಯವರ್ಗದವರ ಸಹಕಾರವೂ ಇದೆ. ಮಂಗಳೂರು ಬೆಂದೂರಿನ ವೀಣಾ ಮಾರ್ಲಾ ಅವರು ಪ್ರತಿಷ್ಠಾನದ ಓರ್ವ ಯೋಗ ಶಿಕ್ಷಕಿ. ತಮ್ಮ ಯೋಗ ಸಾಧನೆಯ ಹಿನ್ನೆಲೆ ವಿವರಿಸಿದ್ದು ಹೀಗೆ. ನನ್ನ ಒಂದು ನೇಬರ್ ಒಂದು ದಿವಸ ಯೋಗಕ್ಕಾಗಿ ಹೋಗ್ತಾ ಇದ್ರು. ನಾನು ಕೇಳಿದೆ, ನೀವು ಎಲ್ಲಿ ಯೋಗ ಹೋಗ್ತಾ ಇದ್ದೀರಿ, ಯಾವ ಕ್ಲಾಸ್ ಎಲ್ಲಿ ಕಲಿತಾ ಇದ್ದೀರಿ ಅಂತ. ಆಗ ಹೇಳಿದರು, ನಾನು ಅಲ್ಲಿ ಬೆಂದ್ರೂರಿನ ಹತ್ತಿರನೇ ಒಂದು IGF ಫಿಟ್ ಅಂತ ಒಂದು ಸಂಸ್ಥೆ ಇತ್ತು, ಅಲ್ಲಿ ಕಲಿಸ್ತಾ ಇದ್ರು. ಆಗ ಹೇಳಿದರು, ಅಲ್ಲಿ ಗೋಪಾಲಕೃಷ್ಣ ದೇಲಂಪಾಡಿ ಅಂತ ಕಲಿಸ್ತಾ ಇದ್ದಾರೆ, ನೀವು ಬನ್ನಿ ಜಾಯಿನ್ ಆಗಿ ಅಂತ. ಅದಕ್ಕೆ ನಾನು ಬರ್ತೇನೆ ಅಂತೇಳಿ ಅವರೊಟ್ಟಿಗೆ ಯೋಗ ಕ್ಲಾಸ್ಗೆ ಹೊರಟೆ. ಮಾಡ್ತಾ ಫಸ್ಟ್ ಡೇ ಹೋದಾಗನೇ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಸರ್, ನಮ್ಮ ಗೋಪಾಲಕೃಷ್ಣ ಸರ್ ಕಲಿಸುವಂಥ ರೀತಿ ನೋಡಿ ನನಗೆ ತುಂಬ ಖುಷಿ ಆಯ್ತು. ಅಂದರೆ ಅವತ್ತೇ ಅವರು ಹೇಳಿದರು, ನೀವು ಒಳ್ಳೆ ಮಾಡ್ತೀರಿ, ಯೋಗ ಮಾಡುವಂಥ ರೀತಿ ಒಳ್ಳೆಯದುಂಟು, ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಆಗಿದೆ, ನೀವು ಮಾಡ್ಬೋದು ಅಂತ ನನಗೆ ಒಂದು ಹೇಳ್ತಾ ಇದ್ರು. ಆಗ ನನಗೆ ಆಯಿತು, ಹೌದು, ಆವಾಗ ಗೊತ್ತಾಗಿದ್ದು ನನ್ನ ಬಾಡಿ ಫ್ಲೆಕ್ಸಿಬಿಲಿಟಿ ಇದೆ, ನಾನು ಮಾಡ್ಬೋದು ಯೋಗ ಅಂತೇಳಿ. ಹಾಗೆ ನಾನು ಕ್ಲಾಸ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೆ. ಹೋಗಿ ನನಗೆ ತುಂಬ ಅದರ ಬೆನಿಫಿಟ್ ಚೇಂಜಸ್ ಗೊತ್ತಾಯಿತು ನನ್ನ ಬಾಡಿಗೆ. ಸ್ವಲ್ಪ ಸಮಯ ಹೋದ್ಮೇಲೆ ನಾವು ಸ್ವಲ್ಪ ದಿವಸ ಸ್ಟಾಪ್ ಆಯಿತು ಯೋಗಕ್ಕೆ ಹೋಗುವಂಥ ರೀತಿ. ಆಗ ಗೊತ್ತಾಯಿತು ನಮಗೆ ಯೋಗ ಮಾಡುವ ಟೈಮಲ್ಲಿ ಹೇಗಿತ್ತು ನಮ್ಮ ದೇಹ, ಯೋಗ ಮಾಡದ ಟೈಮಲ್ಲಿ ಹೇಗಿತ್ತು ಅಂತ. ಸೊ ವಾಪಸ್ ಸ್ಟಾರ್ಟ್ ಮಾಡಿದಾಗ ನನಗೆ ಚೇಂಜಸ್ ಹೇಗೆ ಅಂದರೆ, ನಮ್ಮ ಬಾಡಿ, ನಮ್ಮ ದೇಹ ನಾವು ಕೇಳಿದ ಹಾಗೆ ಹೇಳಿದ ಹಾಗೆ ಕೇಳ್ತದೆ ಎಂಬ ಒಂದು ಅನುಭವಕ್ಕೆ ಬಂತು ನನಗೆ. ಅಂದರೆ ಯೋಗ ಮಾಡಿ ಯಾವ ರೀತಿಯಲ್ಲಿ ಆಗ್ತದೆ ಎಂಬುದನ್ನು ನನ್ನ ಅನುಭವಕ್ಕೆ ಬಂತು. ಯೋಗ ಗುರುಮುಖೇನ ಅಭ್ಯಸಿಸಬೇಕಾದ ವಿದ್ಯೆ. ವೀಣಾ ಮಾರ್ಲಾ ಹಲವಾರು ವರ್ಷಗಳಿಂದ ಗೋಪಾಲಕೃಷ್ಣ ದೇಲಂಪಾಡಿಯವರ ಮಾರ್ಗದರ್ಶನದಲ್ಲಿ ಸಾಧಕಿ ಎನಿಸಿಕೊಂಡವರು. ಸರ್ ಯಾವಾಗಲೂ ಹೇಳ್ತಾರೆ, ಕಂಟಿನ್ಯೂಸ್ ಆಗಿ ಯೋಗಾಭ್ಯಾಸವನ್ನು ಮಾಡಬೇಕು, ಹಾಗಿದ್ರೆ ಮಾತ್ರ ನಿಮಗೆ ಅದರ ಬೆನಿಫಿಟ್ ಸಿಗುತ್ತೆ ಅಂತ. ಸೊ ಹಾಗಾಗಿ ನಾವು ಆ ಥರನೇ ಮಾಡ್ತಾ ಬಂದ್ವಿ. ದೇಲಂಪಾಡಿ ಯೋಗ ಪ್ರತಿಷ್ಠಾನಕ್ಕೆ ಅವರು ಯಾವಾಗಲೂ ಹೇಳ್ತಾ ಇದ್ರು, ನೀವು ಯಾವಾಗಲೂ ಬನ್ನಿ, ಅಂದರೆ ಶಿಬಿರ ಎಲ್ಲ ಇರ್ತದೆ, ನಮ್ಮದು ಕ್ಯಾಂಪ್ ಎಲ್ಲ ಎಲ್ಲೆಲ್ಲಿ ಇರ್ತದೆ, ಅವಾಗ ನೀವು ಅಲ್ಲಿಗೆ ಅಟೆಂಡ್ ಆಗಿ, ಆಗ ನಿಮಗೆ ಅದರ ಬಗ್ಗೆ ಮಾಹಿತಿ ತುಂಬ ಇನ್ನಷ್ಟು ಹೆಚ್ಚಿನ ಒಂದು ಇದು ನಿಮಗೆ ಅನುಭವ ಆಗ್ತದೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾವು ಹಾಗೆ ಪ್ರತಿ ಶಿಬಿರಕ್ಕೂ ನಾವು ಹೋಗಿ ಅವರು ಮಾಡುವಂತಹ ಒಂದು ಆ ಟೀಚಿಂಗ್ ಮೆಥಡನ್ನು ನಾವು ಕಲ್ತ್ಕೊಂಡ್ವಿ, ಇನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು. ಸೊ ಹಾಗೆ ನಾವು ಮಾಡ್ತಾ ಮತ್ತೆ ಹೇಳಿದರು, ನೀವು ಪ್ರತಿಷ್ಠಾನಕ್ಕೆ ಬಂದು ಕೆಲವೊಂದು ಅಡ್ವಾನ್ಸನ್ನು ಕಲಿಯಿರಿ ಅಂತ. ಸೊ ಹಾಗೆ ನಾವು ಯೋಗದ ಅಡ್ವಾನ್ಸನ್ನು ಕಲಿತಾ ಇದ್ವಿ. ಹಾಗೆ ಮಾಡ್ತಾ ಕೆಲವೊಂದು ನಾವು ಈ ಕಾಂಪಿಟೇಷನ್ಗೆಲ್ಲ ಕರ್ಕೊಂಡೋಗ್ರಿ ಸರ್, ಅದರಲ್ಲಿ ನಾವು ಬಹುಮಾನವನ್ನು ಕೂಡ ಗಳಿಸಿದ್ದೇವೆ. ಹಾಗೆ ಕೆಲವೊಂದು ಎಕ್ಸಾಮ್ಗೆ ನೀವು ಅಟೆಂಡ್ ಆಗಿ, ಯೋಗ ಬಗ್ಗೆ ಎಕ್ಸಾಮ್ಗೆ ಇದೆ ಅದಕ್ಕೂ ಅಟೆಂಡ್ ಆಗಿ ಅಂತ ಹೇಳ್ತಿದ್ರು, ಅದಕ್ಕೂ ನಮಗೆ ಅಭ್ಯಾಸವನ್ನು ಕಲಿಸ್ತಾ ಇದ್ರು. ಅದರ ಅಟೆಂಡ್ ಆಗಿ ಮತ್ತೆ ಕೆಲವೊಂದು ಈ ಜೂರಿ ಎಕ್ಸಾಮ್ಗೂ ಕೂಡ ನಾವು ಅಟೆಂಡ್ ಆಗಿದ್ದೇವೆ. ವೀಣಾ ಮಾರ್ಲಾ ಅವರು ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಶಿಬಿರಗಳಲ್ಲಿ ನಿರಂತರ ಭಾಗವಹಿಸುತ್ತಾ ಬಂದು ಇದೀಗ ಇತರರಿಗೆ ತರಬೇತಿ ನೀಡುವಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಇದು ಹೆಮ್ಮೆಯ ವಿಷಯ ಎನ್ನುತ್ತಾರೆ ವೀಣಾ. ಈಗ ದೇಲಂಪಾಡಿ ಪ್ರತಿಷ್ಠಾನದಿಂದ ತುಂಬ ಕ್ಲಾಸಸ್ ಆಗ್ತಾ ಇದೆ. ಬೆಳಗ್ಗೆ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ 5:30ಯಿಂದ, ಮತ್ತೊಂದು 7 ಗಂಟೆಗೆ, ಮತ್ತೊಂದು 9 ಗಂಟೆಯಿಂದ. ದೇಲಂಪಾಡಿ ಪ್ರತಿಷ್ಠಾನದ ಎಲ್ಲ ಅಂದರೆ ಟೀಮ್ ಇದೆ, ಅವರು ಅಭ್ಯಾಸವನ್ನು ನಮಗೆ ಟೀಚಿಂಗ್ ಮಾಡ್ತಾ ಇದ್ದಾರೆ, ಯಾರಾದರೂ ಯಾವ್ಯಾವ ಟೈಮಲ್ಲಿ. ನಮಗೆ ಖುಷಿ ಆಗೋದಂದರೆ ಸರಿಂದ ನಾವು ಎಲ್ಲಿ ಹೋದರೂ ಕೂಡ ಈಗ ಯೋಗ ಪಟು ಅಂತ ನಮ್ಮನ್ನು ಗುರುತಿಸ್ತಾರೆ. ಯಾಕೆಂದರೆ ಅವರು ಕೊಟ್ಟಂತಹ ಒಂದು ಟೀಚಿಂಗ್ ಆಗಲಿ, ಅವರು ಕೊಟ್ಟಂತಹ ಮಾಹಿತಿ ಆಗಲಿ, ಈಗಲೂ ನಮ್ಮನ್ನು ಎಲ್ಲಿ ಹೋದರೂ ಕೂಡ ಇದು ದೇಲಂಪಾಡಿ ಪ್ರತಿಷ್ಠಾನದ ಶಿಷ್ಯರು ಅಂತ ಗುರುತಿಸ್ತಾರೆ. ಅದು ನಮಗೆ ತುಂಬ ಖುಷಿ ಆಗೋದು. ಸರಿಂದ ನಾವು ಕಲ್ತಿದ್ದೇವೆ, ನಮ್ಮಿಂದ ಇನ್ನೊಬ್ಬರಿಗೆ ಕಲಿಸುವಂತಹ ಒಂದು ಶಕ್ತಿಯನ್ನು ನಾವು ಸರ್ ನಮಗೆ ಕೊಟ್ಟಿದ್ದಾರಲ್ಲ, ಅದು ನಮಗೆ ಖುಷಿ ಆಗೋದು. ಯೋಗದ ಉತ್ತಮ ಪರಿಣಾಮಗಳನ್ನು ಕಂಡುಕೊಳ್ಳಬೇಕಾದರೆ ನಿತ್ಯ ಅಭ್ಯಾಸ ಮಾಡಬೇಕು. ಇದಕ್ಕೆ ವಯಸ್ಸಿನ ನಿರ್ಬಂಧ ಅಂತೂ ಇರುವುದೇ ಇಲ್ಲ. ಜೀವನ ಶೈಲಿ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಿಗೆ ಯೋಗ ತುಂಬ ಸಹಕಾರಿ. ಈ ಒಂದೊಂದು ಏಜಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರ್ತದೆ. ಸೊ
ಸೊ ಅವರು ಒಬ್ಬೊಬ್ಬರು ಪ್ರಾಬ್ಲಮ್ಗೆ ಯೋಗದಿಂದ ತುಂಬ ಜನಕ್ಕೆ ಅದು ಯೂಸ್ ಆಗಿದೆ. ಯಾಕೆಂದರೆ ತುಂಬ ಜನ ನನ್ನಲ್ಲಿ ಹೇಳಿದ್ದಾರೆ ಆ ಯೋಗ ಮಾಡಿದ್ರಿಂದ ನನಗೆ ಇಷ್ಟೆಲ್ಲ ಬೆನಿಫಿಟ್ ಆಗಿದೆ ಅಂತ. ಹಾಗಾಗಿ ಇನ್ನು ಕೆಲವರು ಕೇಳ್ತಾರೆ ಯೋಗಕ್ಕೆ ನಾವು ಮಾಡ್ಬೋದಾ ಅಂತ ಕೇಳ್ತಾರೆ. ಖಂಡಿತ ಎಲ್ರಿಗೂ ಮಾಡ್ಬೋದು. ಯೋಗ ಮಾಡೋದಂದರೆ ಅದಕ್ಕೆ ಏಜ್ ಅಂತ ಏನಿಲ್ಲ. ಚಿಕ್ಕ ಮಕ್ಕಳಿಂದ ಎಷ್ಟು ಏಜ್ ಆಗುವವರೆಗೂ ಮಾಡ್ಬೋದು. ಅಂದರೆ ಏಜ್ ಆಗುವ ಆಗಿದ ಟೈಮಲ್ಲಿ ಮಾಡುವಂಥ ಯೋಗಾಸನಗಳು ಇದೆ, ನಿಧಾನವಾಗಿ ಕೂತ್ಕೊಂಡು ಮಾಡುವಂಥ ಮುದ್ರಾಸ್ ಇದೆ, ಕೆಲವೊಂದು ಇದೆ. ಯಾಕೆಂದರೆ ಯೋಗ ಮಾಡುವಂಥದ್ದು ಯಾವಾಗಲೂ ಹರಿಬರಿಯಲ್ಲಿ ಮಾಡುವಂಥದ್ದಲ್ಲ, ನಿಧಾನವಾಗಿ ಕ್ರಮಬದ್ಧವಾಗಿ. ನಮಗೆ ಯಾವತ್ತು ನಾವು ಹೇಳಿದುಂಟು, ಸರ್ ಒಂದು ಹೇಳುವಾಗ ಯೋಗ ಸರ್ಕಸ್ ಅಲ್ಲ, ಅದನ್ನು ಅಂದರೆ ಅದನ್ನು ಕ್ರಮಬದ್ಧವಾಗಿ ಮಾಡಬೇಕು. ಕೆಲವರಿಗೆ ಅನಿಸುತ್ತೆ ಯೋಗ ನೋಡು ಇದೇನು ಬೋರ್ ಆಗುತ್ತೆ ನಮಗೆ ಅಂತ. ಆದರೆ ಕೆಲವೊಂದು ನಾವು ಸ್ಪೋರ್ಟ್ಸ್ ಆಗಲ್ಲ, ಹೀಗೆ ಜಿಮ್ಮು ಮತ್ತು ಬೇರೆ ರೀತಿಯಲ್ಲಿ ಯೋಗ ಅಲ್ಲ, ನಿಧಾನವಾಗಿ ಕ್ರಮಬದ್ಧವಾಗಿ ಮಾಡುವಂಥದ್ದೇ ಯೋಗ. ಹಾಗಾಗಿ ಅದನ್ನು ಆ ರೀತಿಯಲ್ಲಿ ಮಾಡಿದರೆ ಮಾತ್ರ ನಮಗೆ ಯೋಗ ಅಂತ ಅನಿಸೋದು ಅಷ್ಟೇ. ಮಂಗಳೂರಿನ ಹಲವಾರು ಶಾಲಾ ಕಾಲೇಜುಗಳು, ಸಂಘ ಸಂಸ್ಥೆಗಳು ದೇಲಂಪಾಡಿ ಯೋಗ ಪ್ರತಿಷ್ಠಾನವನ್ನು ಸಂಪರ್ಕಿಸಿ ಯೋಗ ಶಿಬಿರಗಳನ್ನು ಆಯೋಜಿಸುತ್ತಾ ಬಂದಿದ್ದಾರೆ. ಇಂತಹವುಗಳಲ್ಲಿ ಕಳೆದ ಕೆಲವು ವರ್ಷಗಳಿಂದ ಶ್ರೀರಾಮಕೃಷ್ಣ ಮಠದಲ್ಲಿ ಪ್ರತಿ ತಿಂಗಳು ನಡೆಯುತ್ತಿರುವ ಯೋಗ ಶಿಬಿರ ಉಲ್ಲೇಖನೀಯ. ಆಸಕ್ತರು ಮುಂಚಿತವಾಗಿ ನೋಂದಾಯಿಸಿ ಯೋಗ ಶಿಬಿರದಲ್ಲಿ ಭಾಗವಹಿಸಬಹುದು. ಯಾವುದೇ ಒಂದು ಕೋರ್ಸನ್ನು ಮಾಡುವಾಗ ಪ್ರಾರಂಭದಲ್ಲಿ ನಮಗೆ ಏನು ಗೊತ್ತಿರುವುದಿಲ್ಲ. ನಾವು ಕಲಿತಾ ಸುಮಾರು ವರ್ಷಗಳ ನಂತರ, ಅಂದರೆ ನಾನೀಗ ಒಂದು 12 ವರ್ಷ ಆಯಿತು ಇಲ್ಲಿ ಟೀಚಿಂಗ್ ಮಾಡಬೇಕಂತೇಳಿ ನನಗೊಂದು ಕೆಪಾಸಿಟಿ ಇದೆ ಅಂತ ಹೇಳಿದರೆ, ನಾನು 12 ವರ್ಷದಿಂದ ಇಲ್ಲಿ ಅಭ್ಯಾಸವನ್ನು ಮಾಡಿ ಎಲ್ಲ ಯೋಗದ ಬಗ್ಗೆ ತಿಳಿದುಕೊಂಡು ಮತ್ತೆ ನಾನು ಯೋಗ ಟೀಚ್ ಮಾಡೋದು. ಅದಕ್ಕಿಂತ ಮುಂಚೆ ನನಗೆ ಏನೂ ಬರುವುದಿಲ್ಲ. ಯಾಕೆಂದರೆ ಪ್ರತಿಯೊಂದು ಏನೇ ಆಗಲಿ ನಾವು ಯಾವುದಕ್ಕೂ ಸೇರುವುದಕ್ಕೂ ಮೊದಲು ನಾವು ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ಮತ್ತೆ ಇನ್ನೊಬ್ಬರಿಗೆ ಕಲಿಸುವಂಥದ್ದು ಇರುವುದು. ಸೊ ಹಾಗಾಗಿ ನಾವೀಗ 12 ವರ್ಷ ಆದಮೇಲೆ ನಾವು ಈಗ ಕಲಿಸುವಂತಹ ಒಂದು ಕೆಪಾಸಿಟಿಯನ್ನು ನಾವು ಹೊಂದಿದ್ದೇವೆ ಅಷ್ಟೇ. ಅದು ಯಾವಾಗಲೂ ಗುರುಮುಖೇನವಾಗಿ ಕ್ರಮಬದ್ಧವಾಗಿ ಮಾಡಿದ್ರೇ ಅದು ಆಸನವನ್ನು ಕ್ರಮಬದ್ಧವಾಗಿ ಮಾಡಿದ್ರೇ ಅದು ಯೋಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು.